ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನ ರೈತ ಬಾಂಧವರಿಗೆ ನಮಸ್ಕಾರ ಹೇಳುತ್ತಾ, ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದ ವಿಶೇಷತೆ ಏನೈತೆ ಅನ್ನೋದನ್ನು ನೋಡೋಣ. ವಿಶೇಷವಾಗಿ ನಮ್ಮ ಶುಂಠಿ ಬೆಳೆಗಾರರಿಗೆ ಇವತ್ತಿನ ಖುಷಿ ವಿಚಾರ ಏನಪ್ಪ ಅನ್ನೋದಾದರೆ, ಎಲ್ಲ ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಶುಂಠಿ ದರ ದಿನದಿಂದ ದಿನಕ್ಕೆ ಏರಿಕೆ ಆಗುತ್ತಾ ಇದೆ ಸ್ನೇಹಿತರೆ. ಇದರಲ್ಲಿ ನಮ್ಮ ಶುಂಠಿ ಬೆಳೆಗಾರರಿಗೆ ಖುಷಿ ವಿಚಾರನೇ ಅಂತ ಅನ್ಬೋದು ಸ್ನೇಹಿತರೆ. ವಿಶೇಷವಾಗಿ ಕಳೆದ ವಾರದಿಂದ ಈ ವಾರದವರೆಗೂ ಎಷ್ಟು ಪ್ರಮಾಣ ನಮ್ಮ ಶುಂಠಿ ಬೆಳೆಗಳಿಗೆ ದರ ಏರಿಕೆಯಾಗಿದೆ ಎಂಬುದನ್ನು ನೋಡೋಣ ಸ್ನೇಹಿತರೆ. ಮತ್ತು ಶುಂಠಿ ದರ ಯಾಕೆ ಈ ರೀತಿ ಏರಿಕೆ ಆಗುತ್ತೆ, ಇದಕ್ಕೆ ಕಾರಣವೇನು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಮತ್ತು ಎಲ್ಲ ದಿನದ ಅಪ್ಡೇಟ್ಗಳಿಗಾಗಿ ದಿನ ಶುಂಠಿ ಬೆಳೆ ಆಗಲಿ, ಈರುಳ್ಳಿ ಬೆಳೆ ಆಗಲಿ ಮತ್ತು ಮೆಕ್ಕೆಜೋಳದ ಬೆಳೆ ಆಗಲಿ, ಇವುಗಳನ್ನ ಮಾರುಕಟ್ಟೆಗಳ ಅಪ್ಡೇಟ್ ಪಡೆಯೋದಕ್ಕೆ ವಿಶೇಷವಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಸ್ನೇಹಿತರೆ, ಅವರೆಲ್ಲ ವಿಶೇಷವಾಗಿ ಕೃಷಿ ಸಂಪದ 2.0 ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ನಿಮಗೊಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ದು ಏನರ ವಿಷಯವಿದ್ದರೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸಂಪೂರ್ಣ ನೋಡೋಣ, ವಿಡಿಯೋದಾಗಿನ ಮಾಹಿತಿ ತಿಳ್ಕೊಂಡು ಬರೋಣ. ವಿಶೇಷವಾಗಿ ನಮ್ಮ ಶುಂಠಿ ಬೆಳೆಗಳಿಗೆ ಕಳೆದ ವಾರಕ್ಕಿಂತಲೂ ಈ ವಾರ ಶುಂಠಿ ದರ ಏರಿಕೆ ಆಗುತ್ತಲೇ ಇದೆ, ಕಡಿಮೆ ಆಗ್ತಾಯಿಲ್ಲ, ಏರಿಕೆ ಆಗ್ತಲೇ ಇದೆ. ನಾನು ಕಳೆದ ವಾರ ವಿಡಿಯೋದಲ್ಲಿ ಹೇಳಿದ್ದೆ ಸ್ನೇಹಿತರೆ, ಬರುವ ದಿನಗಳಲ್ಲಿ ಶುಂಠಿ ಬೆಳೆಗಳಿಗೆ ಬಂಗಾರದ ದರ ಏರಿಕೆ ಆಗುವ ಎಲ್ಲ ಸಾಧ್ಯತೆಗಳಿವೆ ಅಂತ ನಾನು ಹೇಳಿದ್ದೆ ಸ್ನೇಹಿತರೆ. ಅದಕ್ಕೆ ನನ್ನ ಸ್ನೇಹಿತ ಮಿತ್ರರು ಹೆಚ್ಚಿನ ಪ್ರಮಾಣದಲ್ಲಿ ಕಾಮೆಂಟ್ ಮಾಡಿ ಹಾಕಿದ್ರು ಸ್ನೇಹಿತರೆ. ಆ ಕಾಮೆಂಟ್ಗಳಿಗೆ ಉತ್ತರ ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ವಿಶೇಷವಾಗಿ ಕಳೆದ ವಾರ ಹೊಸ ಶುಂಠಿಗಳಿಗೆ 1700ಲಿಂದ ಹಿಡಿದು ಕನಿಷ್ಠ 1900ವರೆಗೂ ಇತ್ತು ಹೊಸ ಶುಂಠಿ, ಅದು ವಾಷಿಂಗ್ ಮಾಡಿದ ಶುಂಠಿ. ಈ ವಾರ ನಮ್ಮ ಶುಂಠಿ ಬೆಳೆಗಳಿಗೆ ಹೊಸ ಶುಂಠಿಗೆ, ರೇಗೋಡಿ ಮತ್ತು ಹಿಮಾಚಲ ಶುಂಠಿಗೆ ಎಷ್ಟು ದರ ಇದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ವಿಶೇಷವಾಗಿ ನಮ್ಮ ಕರ್ನಾಟಕದ ಮಾರುಕಟ್ಟೆಗಳಲ್ಲಿ ರೇಗೋಡಿ ಹೊಸ ಶುಂಠಿ 60 kg ಬ್ಯಾಗಿಗೆ ಯಾವ ದರ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಹಾಸನದಲ್ಲಿ 3000ಲಿಂದ ಹಿಡಿದು 3400ವರೆಗೂ ವಾಷಿಂಗ್ ಹೊಸ ಶುಂಠಿ ಬೆಲೆ ಇದೆ ಸ್ನೇಹಿತರೆ. ಮತ್ತು ಕೊಡಗುನಲ್ಲಿ 3000ಲಿಂದ ಹಿಡಿದು ಗರಿಷ್ಠ 3100ವರೆಗೂ ವಾಷಿಂಗ್ 60 kg ಶುಂಠಿಗಿದೆ ಸ್ನೇಹಿತರೆ ದರ. ಮೈಸೂರಿನಲ್ಲಿ 2900ಲಿಂದ ಹಿಡಿದು 3000ವರೆಗೂ ಇದೆ ಸ್ನೇಹಿತರೆ ಹೊಸ ಶುಂಠಿ ರೇಗೋಡಿ ವಾಷಿಂಗ್ ಮಾಡಿದ್ದು ಸ್ನೇಹಿತರೆ. ಮತ್ತು ಅದರಲ್ಲಿ ಅರಸೀಕೆರೆಯಲ್ಲಿ 3000ಲಿಂದ ಹಿಡಿದು 3200ವರೆಗೂ ವಾಷಿಂಗ್ ಶುಂಠಿ ಇದೆ ಸ್ನೇಹಿತರೆ, ಅದರಲ್ಲಿ ರೇಗೋಡಿ. ಮತ್ತು ಪಿರಿಯಾಪಟ್ಟಣದಲ್ಲಿ 3000ಲಿಂದ ಹಿಡಿದು 3200ವರೆಗೂ ಇದೆ ಸ್ನೇಹಿತರೆ, ಅದು ವಾಷಿಂಗ್ ಮಾಡಿದ ಶುಂಠಿ ರೇಗೋಡಿ. ಮತ್ತು ಅರ್ಕಲ್ಗೂಡಿನಲ್ಲಿ 3000ಲಿಂದ ಹಿಡಿದು 3200ವರೆಗೂ ಇದೆ ವಾಷಿಂಗ್ ಮಾಡಿದ ಶುಂಠಿ ಪ್ರತಿ 60 kg ಬ್ಯಾಗಿಗೆ. ಮತ್ತು ಅದರಲ್ಲಿ ಶಿವಮೊಗ್ಗದಲ್ಲಿ 2800ಲಿಂದ ಹಿಡಿದು 3000ವರೆಗೂ ಇದೆ ವಾಷಿಂಗ್ ಮಾಡಿದ್ದು ಪ್ರತಿ 60 kg ಬ್ಯಾಗಿಗೆ. ಮತ್ತು ಲೋಡ್ ಐಟಮ್ ಇದ್ದರೆ ಮಾತ್ರ. ಅದರಲ್ಲಿ ಹಾವೇರಿಯಲ್ಲಿ ಸ್ವಲ್ಪ 200 ರೂಪಾಯಿ ಕಡಿಮೆ ಆಗಿದೆ. ಯಾಕಂದರೆ ಇಲ್ಲಿ ಏನಾಗಿದೆ ಅನ್ನೋದಾದರೆ, ಹಾವೇರಿಯಲ್ಲಿ ಶುಂಠಿ ದರ ಏಕೆ ಕಡಿಮೆ ಆಗಿದೆ ಅನ್ನೋದಾದರೆ ಸ್ನೇಹಿತರೆ, ಬಿತ್ತನೆ ಮಾಡುವಾಗ ಇದು ಸ್ವಲ್ಪ ಲೇಟಾಗಿ ಬಿತ್ತನೆ ಮಾಡಿದ್ದಕ್ಕೆ ಇನ್ನೂ ದಿನಗಳಾಗಿಲ್ಲ, ಶುಂಠಿ ಬೆಳೆಗಳಿಗೆ ಇನ್ನೂ ದಿನಗಳಾಗಿಲ್ಲ, ಅದಕ್ಕಾಗಿ ಹೆಚ್ಚಿನ ಕ್ವಾಲಿಟಿ ಇಲ್ಲ. ಹೀಗಾಗಿ 2800ಲಿಂದ ಹಿಡಿದು 3000ವರೆಗೂ ಲೋಡ್ ಐಟಮ್ ಇದ್ದರೆ ಮಾತ್ರ ಇದೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ರೇಗೋಡಿ ಬೆಲೆ ಈ ದರ ಇದೆ ನಮ್ಮ ಕರ್ನಾಟಕದಲ್ಲಿ ಪ್ರಮುಖ ಮಾರುಕಟ್ಟೆಗಳಲ್ಲಿ. ಮತ್ತು ಇನ್ನೊಂದು ಹಿಮಾಚಲ ಶುಂಠಿ ಯಾವ ದರ ಇದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಹಿಮಾಚಲ ಶುಂಠಿ ದರ ಯಾಕೆ ಇಳಿಕೆ ಆಗಿದೆ ಅನ್ನೋದಾದರೆ ಸ್ನೇಹಿತರೆ, ಇದು ರೇಗೋಡಿ ಶುಂಠಿಗಿಂತಲೂ ಸ್ವಲ್ಪ ದರ ಕಡಿಮೆ ಇದೆ ಹೊಸ ಶುಂಠಿ ದರ. ಇದು ಮೊದಲನೇದಾಗಿ ಯಾವ ಮಾರುಕಟ್ಟೆಗಳಲ್ಲಿ ಎಷ್ಟು ದರ ಇದೆ ನೋಡೋದಾದರೆ,
ಪ್ರತಿ ಬ್ಯಾಗಿಗೆ 60 kg ಬ್ಯಾಗ್ ಹೊಸ ಶುಂಠಿ, ಅದು ವಾಷಿಂಗ್ ಮಾಡಿದ ಶುಂಠಿ ಸಾಗರದಲ್ಲಿ 1800ರಿಂದ ಹಿಡಿದು 2000 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಅದರಲ್ಲಿ ಸೊರಬ ಪ್ರತಿ 60 kg ಬ್ಯಾಗಿಗೆ 1800ರಿಂದ ಹಿಡಿದು 2000ವರೆಗೂ ಇದೆ ಸ್ನೇಹಿತರೆ, ಅದು ವಾಷಿಂಗ್ ಮಾಡಿದ ಶುಂಠಿ. ಮತ್ತು ಶಿವಮೊಗ್ಗದಲ್ಲಿ 1900ರಿಂದ ಹಿಡಿದು 2000 ರೂಪಾಯಿವರೆಗೂ ಇದೆ ಸ್ನೇಹಿತರೆ, ಅದು ವಾಷಿಂಗ್ ಮಾಡಿದ್ದು ಪ್ರತಿ 60 kg ಬ್ಯಾಗಿಗೆ. ಮತ್ತು ಹಾವೇರಿಯಲ್ಲಿ ಹಿಮಾಚಲ ಶುಂಠಿ ಯಾವ ದರ ಇದೆ ಅನ್ನೋದಾದರೆ 1900ರಿಂದ ಹಿಡಿದು 2000 ರೂಪಾಯಿವರೆಗೂ ಇದೆ ಸ್ನೇಹಿತರೆ, ಪ್ರತಿ 60 kg ಬ್ಯಾಗಿಗೆ ವಾಷಿಂಗ್ ಮಾಡಿದ ಶುಂಠಿಗೆ. ಸ್ನೇಹಿತರೆ, ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿವರೆಗೂ ನಮ್ಮ ಶುಂಠಿ ದರ ಯಾವ ರೀತಿ ಏರಿಕೆ ಆಗ್ತಾ ಇದೆ ಅನ್ನೋದನ್ನು. ಸ್ನೇಹಿತರೆ, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಾ, ಬರುವ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.